ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಯಾರು ವಿನ್ನರ್ ಅಂತ ಗೊತ್ತಾಗಿದೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ವಿಷಯ ಗೊತ್ತಾಗಿದೆ. ಸೊ ಇವತ್ತಿನ ಒಂದು ಪ್ರೋಮೋದಲ್ಲಿ ನಿಮ್ಗೆ ನೋಡಿರ್ಬೋದು, 35 ಕೋಟಿ ಅಂತ ಹೇಳಿದ್ರೆ ಅಷ್ಟು ಓಟ್ ಬಂದಿದೆ ಒಬ್ಬ ವ್ಯಕ್ತಿಗೆ. ಸೊ ಮತ್ತೆ ಇವತ್ತು ಫಿನಾಲೆಯಲ್ಲಿ, ಇವತ್ತು ನಡೆಯಲ್ಲ, ನಾಳೆ ಫಿನಾಲೆ ನಡೀತದೆ. ಸೊ ನಾಳೆ ಯಾರು ವಿನ್ನರ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಸೊ ಇವತ್ತು ಬಂದ ವೋಟ್ ಪ್ರಕಾರ ನೋಡುದಾದ್ರೆ ಹೈಯೆಸ್ಟ್ ವೋಟ್ ಬಂದಿರೋದು 2 ಜನರಲ್ಲಿ ಒಬ್ಬರಿಗೆ ಅಂತ ಹೇಳಿದ್ರೆ ಭಯಂಕರ ಕಾಂಪಿಟೇಷನ್ ಇದ್ದದ್ದು ರಕ್ಷಿತಾ ಹಾಗೂ ಗಿಲ್ಲಿಗೆ. ಬಟ್ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೈಯೆಸ್ಟ್ ವೋಟಿನಲ್ಲಿ ಭಾರಿ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು ಇವರಿಬ್ಬರಿಗೆ. ಸೊ ಬಟ್ ಇವತ್ತು ಲಾಸ್ಟ್ ಎಲ್ಲ ನೀವು ನೋಡಿದ ಪ್ರಕಾರ ಲಾಸ್ಟ್ ಅಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಫಿನಾಲೆ ದಿವಸ ನಾಳೆ ಒಂದು ಗಂಟೆ ತನಕ ಓಪನ್ ಮಾಡ್ತಿದ್ರು ವೋಟಿಂಗ್. ಆ 1 ಗಂಟೆಯಲ್ಲಿ ಯಾರಿಗಷ್ಟು ವೋಟ್ ಬರ್ತದೆ ಅವರು ವಿನ್ನರ್ ಅಂತ ಘೋಷಣೆ ಮಾಡ್ತಿದ್ರು. ಬಟ್ ಈ ಸಲ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ ಬಿಗ್ ಬಾಸ್. ಇಲ್ಲಿವರೆಗೆ ನೋಡಿದ ಪ್ರಕಾರ ಇವತ್ತಿನವರೆಗೆ, ನಿನ್ನೆ ಶುಕ್ರವಾರದ ನೈಟ್ ವರೆಗೆ ಬಂದದ್ದು ಹೈಯೆಸ್ಟ್ ವೋಟ್ ಯಾರಿಗೆ ಅಂತ ಹೇಳಿದ್ರೆ ಗಿಲ್ಲಿಗೆ. ಸೊ ಗಿಲ್ಲಿಗೆ 35 ಕೋಟಿ ವೋಟ್ ಬಂದಿದೆ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ದಾರೆ. ಸೊ ಇದೊಂದು 35 ಕೋಟಿ ಗಿಲ್ಲಿಗೆ ಬಂದ್ರೆ ಬಾರಿ ಒಂದು ರಕ್ಷಿತನ ಫ್ಯಾನ್ಸಿಗೆ ಒಂದು ಬಾರಿ ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ರಕ್ಷಿತ ವಿನ್ ಆಗೋ ಸಾಧ್ಯತೆ ಬಾರಿ ಕಡಿಮೆ ಇದೆ. ಒಂದು ವೇಳೆ ರಕ್ಷಿತಾಗೆ ಬಂದಿದ್ರೆ ಗಿಲ್ಲಿಯ ಫ್ಯಾನ್ಸಿಗೆ ಬೇಸರ ಆಗ್ತದೆ. ಬಟ್ ಇದು 100% 35 ಕೋಟಿ ಬಂದಿರೋದು ಗಿಲ್ಲಿಗೆ. ಯಾಕಂತ ಹೇಳಿದ್ರೆ ಗಿಲ್ಲಿಯವರನ್ನು ಇಷ್ಟಪಡುವ ಸಂಖ್ಯೆ ಭಯಂಕರ ಹೆಚ್ಚಾಯಿತು. ಸೊ ಈಗ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, 1 ಮಿಲಿಯನ್ ಫಾಲೋವರ್ ಆದ ಒಂದು ಏಕೈಕ ಸ್ಪರ್ಧೆ ಅಂತ ಹೇಳಿದ್ರೆ ಅದು ಗಿಲ್ಲಿ. ಸೊ ಹಾಗೆ ಹಾಗೆ ಗಿಲ್ಲಿ ಅವರಿಗೆ ಹೈಯೆಸ್ಟ್ ವೋಟ್ ಬಂದು ಈ ಸೀಸನ್ ವಿನ್ ಆಗಿದ್ದಾರೆ ಅಂತ ಹೇಳಿ ನಮಗೆ ಒಂದು ಮಾಹಿತಿ ಬಂದಿದೆ. ಸೊ ಈ ಬಿಗ್ ಬಾಸ್ ಸೀಸನ್ 12 ಇಲ್ಲಿಗೆ ಮುಗೀತದೆ. ಸೊ ಇನ್ನು ನೋಡೋಣ ಏನೆಲ್ಲ ಆಗ್ತದೆ ಅಂತ ಹೇಳಿ ಮುಂದೆ. ಸೊ ಇನ್ನು ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.